ಉಜ್ಜಿನಿ ರಸ್ತೆಯ ದುರಸ್ತಿ ಯಾವಾಗ? ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಸಾಧಾರಣ ಮಳೆ ಆಗಿರುವುದರಿಂದ ಕೊಟ್ಟೂರು ಪಟ್ಟಣದ ಸಿಪೇಟ್ ಕಾಲೇಜ್ ಹತ್ತಿರ ಹಾಗೂ ಕೊಟ್ಟೂರುದಿಂದ ಉಜ್ಜಿನಿ ಮತ್ತು ಅರಬಾವಿಯಿಂದ ಚಳ್ಳಕೆರೆ ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ಬರುವ ಸನ್ನಿಧಿ ಪಾಕ್ ಕಾಲೇಜ್ ಸಮೀಪದ ಈ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನ ಸವಾರರು ಓಡಾಡುತ್ತಾರೆ. ಈ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದು ಮಳೆ ಬಂದರೆ ಸಾಕು ನದಿ ಆಗುತ್ತಿದೆ. ಈ ರಸ್ತೆಯಲ್ಲಿ ಸಾರ್ವಜನಿಕರು ಜೀವ ಭಯ ಲೆಕ್ಕಿಸದೆ ರಸ್ತೆ ದಾಟಿ ಬಿದ್ದು ಎದ್ದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುತ್ತಾರೆ ಜನ. ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅತಿ ಶೀಘ್ರದಲ್ಲಿ ರಸ್ತೆ ಸರಿಪಡಿಸಬೇಕು, ಇಲ್ಲವಾದರೆ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತ ಸಂಘಟನೆಯವರಿಂದ ರಸ್ತೆಯ ಮೇಲೆ ಕುಳಿತು ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ಅಧಿಕಾರಿಗಳ ವಿರುದ್ಧ ಗುಡುಗಿದ ಜಿಲ್ಲಾ ಉಪಾಧ್ಯಕ್ಷರಾದ ಜಂಬೂರು ಮರುಳಸಿದ್ದಪ್ಪ. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ಕರ್ನಾಟಕ ಕಿಸಾನ್ ಜಾಗೃತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮರುಳಸಿದ್ದಪ್ಪನವರು ಮತ್ತು ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿಗಳಾಗಿ ನಾವು ಇವತ್ತು ಕೊಟ್ಟೂರಿನಲ್ಲಿ ನಡೆದ ರಸ್ತೆಯಲ್ಲಿ ಕೊಟ್ಟೂರಿನಲ್ಲಿ ವಿಜಯನಗರ ತಾಲೂಕಿನ ಕೊಟ್ಟೂರು ತಾಲೂಕಿನಲ್ಲಿ ಇವತ್ತು ಪ್ರತಿದಿನ ನಮ್ಮ ಸವಾರರು, ಇವತ್ತು ಆಟೋ ಸವಾರರು, ಬೈಕ್ ಸವಾರರು, ಕಾರ್ ಸವಾರರು, ಲಾರಿ ಸವಾರರಿಗೆ ತುಂಬ ತೊಂದರೆಯಾಗಿದೆ. ಏನಂತ ನಾನು ಸ್ವಲ್ಪ ನಿಮಗೆ ಹೇಳ್ತೀನಿ. ಈಗ ಏನೇನು ನಡೆದಿದೆ ಇಲ್ಲಿ ಕೊಟ್ಟೂರಿನಲ್ಲಿ ಈ ವ್ಯಾಪ್ತಿ ಒಳಗೆ ಅನ್ನೋದು. ಸಾಧಾರಣ ಮಳೆ ಆಗಿರೋದ್ರಿಂದ ಕೊಟ್ಟೂರು ಪಟ್ಟಣದ ಸಿಪೇಟ್ ಕಾಲೇಜ್ ಹತ್ತಿರ ಹಾಗೂ ಕೊಟ್ಟೂರು ಉಜ್ಜಿನಿ ಅರಬಾವಿ ಟು ಚಳ್ಳಕೆರೆ ಹೆದ್ದಾರಿ ರಸ್ತೆಯಲ್ಲಿ ಬರುವ ಸನ್ನಿಧಿ PUC ಕಾಲೇಜು ಸಮೀಪ ಈ ರಸ್ತೆಯಲ್ಲಿ ಪ್ರತಿದಿನ ನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸವಾರರು ಓಡಾಡ್ತಾರೆ. ಈ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಮಳೆ ಬಂದರೆ ಸಾಕು ಫುಲ್ ತೆಗ್ಗು ಗುಂಡಿಗಳಾಗಿರ್ತವೆ. ಈ ರಸ್ತೆಯಲ್ಲಿ ಸಾರ್ವಜನಿಕರು ಜೀವದ ಭಯ ಲೆಕ್ಕಿಸದೆ ರಸ್ತೆ ದಾಟಿ ಎತ್ತೇನೋ ಬಿದ್ದೇನೋ ಪರಿಸ್ಥಿತಿ ಆಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ಕೂಡಲೇ ಸರಿಪಡಿಸಬೇಕು. ಇದು ತುಂಬ ಈ ಮುಂದಿನ ದಿನದಲ್ಲಿ ಅಪಘಾತಗಳು ಆಗ್ತವೆ. ಆ ಅಪಘಾತಗಳಾದಾಗ ನೀವು ಆ ಅಪಘಾತಗಳಿಗೆ ನೀವು ಹಣವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡ್ತೀರಿ. ಅದರ ಬದಲಾಗಿ ಮೊದಲು ಏನಾದರೂ ಆಗುವುದಕ್ಕಿಂತ ಮೊದಲು ಆದಾಯ ಹಣವನ್ನು ಇವತ್ತು ವಿನಿಯೋಗ ಮಾಡಿ ಅದನ್ನು ಖರ್ಚು ಮಾಡಿ ಆ ದುರಸ್ತಿಯನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಈ ನಮ್ಮ ಜಾಗೃತ ಸಂಘದಿಂದ ಎಲ್ಲ ಪದಾಧಿಕಾರಿಗಳು ಇವತ್ತು ರಸ್ತೆಯಲ್ಲಿ ನಾವು ಕುಂತು ಒಂದು ಧರಣಿ ಮಾಡಬೇಕಾಗ್ತತಿ. ಮುಂದಿನ ದಿನದಲ್ಲಿ ನೀವೆಲ್ಲ ಎಚ್ಚರಿಕೆ ವಹಿಸಬೇಕಾಗ್ತತಿ. ಇಲ್ಲಾಂದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ಈ ಎಚ್ಚರಿಕೆಯಿಂದ ನೀವು ಮುಂದಿನ ಬೆಳವಣಿಗೆಯನ್ನು ಸರಿಪಡಿಸಬೇಕು. ಇನ್ನೂ ಹೆಚ್ಚು ಮಳೆ ಬರುವ ಸಾಧ್ಯತೆ ಇದೆ. ಅವು ಬಂದಾಗಂತೂ ಎಷ್ಟೋ ಗಾಡಿಗಳು ಪಲ್ಟಿಯಾಗಿ ಬಿದ್ದೋಗ್ಬಿಡ್ತವೆ. ಅಲ್ಲಿ ಎಷ್ಟೋ ಮಕ್ಕಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅಲ್ಲಿ ಸೈಡಿಗೆ ಬಿದ್ದಿದ್ದಾರೆ. ಇಲ್ಲಿ ಮರಗಳಿದ್ದಾವೆ. ಆ ಮರಗಳಿಗೆ ಹೋಗಿ ಈ ಕಡೆ ತಪ್ಪಿಸ್ಕೊಂಡಕ್ಕೆ ಹೋಗಿ ಈ ಕಡೆ ಮರಕ್ಕೆ ಡಿಕ್ಕಿ ಹೊಡೆದಂಥ ಎಷ್ಟೋ ವಾಹನ ಸವಾರರು ಬಿದ್ದೋಗ್ಯಾರ, ಕಾಲು ಕೈ ಮುರ್ಕೊಂಡು ಹೋಗ್ಯಾರ. ಆ ಪರಿಸ್ಥಿತಿಯನ್ನು ಸರಿಪಡಿಸಬೇಕಂತ ನಾವು ಇವತ್ತು ಮಾನ್ಯ ಎಲ್ಲ ಅಧಿಕಾರಿಗಳಿಗೂ, ಎಲ್ಲ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಾವು ಇವತ್ತು ನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೀವಿ. ಇದನ್ನು ನೀವು ಸರಿಪಡಿಸಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟಕ್ಕೆ ನಾವು ಸರಿಯಾಗಿದೆ. ಅಖಿಲ ಕರ್ನಾಟಕ ಜಾಗೃತ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು ರಸ್ತೆ ರೋಕ ಚಳವಳಿ ಮಾಡಬೇಕಾಗ್ತಂತ ನಾನು ಈ ಮೂಲಕ ಎಚ್ಚರಿಕೆಯನ್ನು ಮಾಧ್ಯಮದಲ್ಲಿ ತಿಳಿಸಿ ಹೇಳ್ತಿದ್ದೇನೆ.